ಸಬ್ಸ್ಕ್ರೈಬ್ ಮಾಡಿ ಕೃಷ್ಣ ಕ್ರಿಯೇಷನ್ ಚಾನಲ್ಗೆ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಯ್, ನಾನು ಕೃಷ್ಣ. ನೀವು ನೋಡ್ತಿದ್ದೀರಾ ಕೃಷ್ಣ ಕ್ರಿಯೇಷನ್ ಚಾನಲ್ ಅಂತ ಹೇಳಿ ನನಗೆ ಯಾವ ರೀತಿ ಇನ್ಸ್ಟಾಗ್ರಾಮಿಂದ ಫೋಟೋಸ್ಗಳನ್ನು ಕ್ಲಾರಿಟಿ ಹೋಗದೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ ಮತ್ತು ನಾನು ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಫಾಲೋವನ್ನು ಮಾಡಿ. ಮೇಲೆ ಐ ಕಾರ್ಡ್ ಹಾಕಿರ್ತೀನಿ. ಐ ಕಾರ್ಡಲ್ಲಿ ಏನಪ್ಪ ಹಾಕಿರ್ತೀನಿ ಅಂದರೆ, ಒಂದು ನೀವು ಯಾರೆಲ್ಲ ಈ ವಿಡಿಯೋನ ಫೋನಲ್ಲಿ ನೋಡ್ತಿರ್ತೀರಾ ಅಥವಾ ಯಾರೆಲ್ಲ ಸಿಸ್ಟಮ್ ಅಂದರೆ ಕಂಪ್ಯೂಟರಲ್ಲಿ ನೋಡಿರ್ತೀರಾ ಅಂತ ಪೋಲ್ ಹಾಕಿರ್ತೀನಿ. ಸೊ ಯಾರೆಲ್ಲ ಫೋನಲ್ಲಿ ನೋಡಿರ್ತೀರಾ ಅಲ್ಲಿ ಫೋನ್ ಆಪ್ಷನ್ ಇರುತ್ತೆ, ಫೋನ್ ಮೇಲೆ ಕ್ಲಿಕ್ ಕೊಡಿ. ಯಾರೆಲ್ಲ ಸಿಸ್ಟಮಲ್ಲಿ ನೋಡ್ತಿರ್ತೀರಾ ಸೊ ಸಿಸ್ಟಮ್ ಮೇಲೆ ಕ್ಲಿಕ್ ಕೊಡಿ. ಸೊ ತುಂಬ ಜನ ಇನ್ಸ್ಟಾಗ್ರಾಮಿಂದ ಫೋಟೋ ಡೌನ್ಲೋಡ್ ಮಾಡಬೇಕು ಅಂದರೆ ಹೆಚ್ಚಾಗಿ ಸ್ಕ್ರೀನ್ಶಾಟ್ ತೆಗಿತೀರಾ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಸ್ಕ್ರೋಪ್ ಮಾಡಿ ಅದನ್ನು ಯೂಸ್ ಮಾಡ್ತೀರಾ. ಆದರೆ ಸೊ ನೀವು ಆ ರೀತಿ ಮಾಡೋ ಮುಖಾಂತರ ನೀವು ಫೋಟೋ ಕ್ಲಾರಿಟಿ ಡಿಕ್ರೀಸ್ ಆಗುತ್ತೆ. ಸೊ ಫೋಟೋ ಕ್ಲಾರಿಟಿ ಡಿಕ್ರೀಸ್ ಆಗೋದಾಗೆ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಹೆಸರು ಬಂದುಬಿಟ್ಟು ಫಾಸ್ಟ್ ಸೇವ್ ಅಂತ. ಆ ಆ್ಯಪ್ನ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ ಆ್ಯಪ್ನ ಓಪನ್ ಕೊಟ್ಟಾಗ ಪರ್ಮಿಷನ್ಸ್ಗಳಿರುತ್ತೆ, ಅಲೋ ಕೊಡಿ. ಅಲೋ ಕೊಟ್ಟಾದ್ಮೇಲೆ ನಿಮಗೆ ಓಪನ್ ಕೊಟ್ಟಾಗ ನಿಮಗೆ ಇಲ್ಲಿ ಸ್ವಿಚ್ ಆಪ್ಷನ್ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ. ಆನ್ ಕೊಟ್ಟಾದ್ಮೇಲೆ ನೀವು ಇನ್ಸ್ಟಾಗ್ರಾಮಿಗೆ ಹೋಗಿ, ಎಕ್ಸಾಂಪಲ್ ನಾನು ಇಲ್ಲಿ ನನ್ನ ಫೋಟೋನ ತಗೊಳ್ತಿದ್ದೀನಿ. ಸೊ ನನ್ನ ಫೋಟೋ ಮೇಲೆ ಸೈಡಲ್ಲಿ 3 ಡಾಟ್ಸ್ ಇದೆ, ಅಲ್ಲಿ ಕ್ಲಿಕ್ ಕೊಟ್ಟಾಗ ಅಲ್ಲಿ ಕಾಪಿ ಲಿಂಕ್ ಅಂತ ಆಪ್ಷನ್ ಇದೆ. ಆ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಕೊಟ್ಟಾಗ ನಿಮ್ಮ ಫೋಟೋದ URL ಕಾಪಿ ಆಗುತ್ತೆ. ಸೊ ಅದೇ ಟೈಮಲ್ಲಿ ಮೇಲೆ ನೋಟಿಫಿಕೇಷನ್ ಬಾರ್ ನೋಡ್ಬೋದು, ಆ ಫೋಟೋ ಕೂಡ ಡೌನ್ಲೋಡ್ ಆಗಿರುತ್ತೆ. ಸೊ ಜಸ್ಟ್ ಕಾಪಿ ಲಿಂಕ್ ಕೊಟ್ಟ ತಕ್ಷಣ ನಿಮಗೆ ಅಲ್ಲಿ ಫೋಟೋ ಕೂಡ ಡೌನ್ಲೋಡ್ ಆಗಿರುತ್ತೆ. ಈ ರೀತಿ ಮಾಡೋ ಮುಖಾಂತರ ನೀವು ಆ ಫೋಟೋಗಳನ್ನು ಕ್ಲಾರಿಟಿ ಹೋಗೋದಾಗೆ ನೀವು HD ಕ್ವಾಲಿಟಿಯಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಈ ರೀತಿ ಡೌನ್ಲೋಡ್ ಮಾಡಿದ ಫೋಟೋಗಳು ಎಲ್ಲಿರುತ್ತೆ ಅಂತ ನೀವು ಕೇಳೋದಾದರೆ ಆ್ಯಪ್ನಲ್ಲಿ ಕೂಡ ಇರುತ್ತೆ ಮತ್ತು ನಿಮ್ಮ ಗ್ಯಾಲರಿಲಿ ಕೂಡ ಸೇವ್ ಆಗಿರುತ್ತೆ. ಸೊ ಇದೊಂದು ತುಂಬಾ ಒಳ್ಳೆ ಅಪ್ಲಿಕೇಶನ್. ಈ ರೀತಿ ಮಾಡ್ತಾ ನೀವು ಬೇರೆಯವರ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ನಿಮ್ಮ ಇನ್ಸ್ಟಾಗ್ರಾಮ್ ಆಗಲಿ ಅಥವಾ ಯಾರ್ದಾದ್ರೂ ಇನ್ಸ್ಟಾಗ್ರಾಮ್ ಆಗಿರಲಿ ಫೋಟೋಗಳನ್ನು HD ಕ್ವಾಲಿಟಿಯಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಬೋದು. ಇದು ಈ ಆ್ಯಪ್ನ ಸ್ಪೆಸಿಫಿಕೇಷನ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಬೇರೆ ಬೇರೆ ವಿಡಿಯೋಗಳಿಗಾಗಿ ನಮ್ಮ ಕೃಷ್ಣ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.